ಇರಾನ್ ಇಸ್ರೇಲ್ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಇರಾನ್ನ ಸೇನಾ ನೆಲೆಯನ್ನ ಗುರಿಯಾಗಿರಿಸಿ ಇಸ್ರೇಲ್ ಮಿಸೈಲ್ ದಾಳಿ ಮಾಡಿದೆ. ಸದ್ಯ ಎರಡೂ ದೇಶದಲ್ಲೂ ಕೂಡ ಅತಂತ್ರ ಸ್ಥಿತಿ ಇದೆ. ಇರಾನ್ನಲ್ಲಿ 10,000ಕ್ಕೂ ಅಧಿಕ ಭಾರತೀಯರಿದ್ದಾರೆ. ಇರಾನ್ನ ಭಾರತೀಯ ದೂತಾವಾಸ ಕಚೇರಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಸಿಲುಕಿಕೊಂಡವರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇತ ಇಸ್ರೇಲ್ನಲ್ಲೂ ಕೂಡ ಸಾವಿರಾರು ಭಾರತೀಯರಿದ್ದಾರೆ. ಇಸ್ರೇಲ್ನಲ್ಲಿ ಕರ್ನಾಟಕದವರು 20ಕ್ಕೂ ಅಧಿಕ ಮಂದಿ ಇದ್ದಾರೆ. ಮೋಸ್ಟ್ಲಿ ಜಾಸ್ತಿ ಇರ್ತಾರೆ. ಈಗಿನ ಮಾಹಿತಿ ಪ್ರಕಾರ 20ಕ್ಕೂ ಹೆಚ್ಚು ಇದ್ದಾರೆ. ಹಾಸನ ಜಿಲ್ಲೆಯ ಕನ್ನಡಿಗರು 5 ಜನ ಮಹಿಳೆಯರು, 10 ಜನ ಪುರುಷರು ಇಸ್ರೇಲ್ನಲ್ಲಿ ಈ ಕೇರ್ ಟೇಕರ್ ಸೆಕ್ಟರ್ ಅಂತ ಏನು ಬರುತ್ತೆ, ನರ್ಸಿಂಗು ಮತ್ತು ಕೇರ್ ಟೇಕರ್, ಈ ಉದ್ಯೋಗದಲ್ಲಿ ಕನ್ನಡಿಗರ ಸಂಖ್ಯೆ ಜಾಸ್ತಿ ಇದೆ ಅಥವಾ ಭಾರತೀಯರ ಸಂಖ್ಯೆ ಜಾಸ್ತಿ ಇದೆ. ಕೇರಳ, ದಕ್ಷಿಣ ಕನ್ನಡ, ಉಡುಪಿ, ಹಾಸನ ಈ ಭಾಗದ ಜನ ಇಸ್ರೇಲ್ನಲ್ಲಿದ್ದಾರೆ. ಸೊ ಅವರೆಲ್ಲರೂ ಕೂಡ ಸದ್ಯ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕಂತಂದ್ರೆ ಇರಾನ್ನಲ್ಲಿ ವಿದ್ಯಾರ್ಥಿಗಳು, ಇಲ್ಲಿ ಉದ್ಯೋಗದ ನಿಮಿತ್ತ ಹೋದವರು ಇಸ್ರೇಲ್ನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಇರಾನ್ ಯಾವ ಕ್ಷಣದಲ್ಲಾದರೂ ಕೂಡ ದಾಳಿ ಮಾಡಬಹುದು ಅನ್ನುವಂಥ ಸ್ಥಿತಿ ಇರೋದರಿಂದ ಬಂಕರ್ಗಳಲ್ಲಿ ಅಡಗಿ ಕೂರಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಭಾರತದಿಂದ ನೆರವು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಎರಡೂ ದೇಶದಲ್ಲೂ ಕೂಡ ಅತಂತ್ರ ಸ್ಥಿತಿಯಲ್ಲಿ ಭಾರತದ ಪ್ರಜೆಗಳಿದ್ದಾರೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು ಜನ ಇಸ್ರೇಲ್ನಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅವರನ್ನು ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ, ನೋಡೋಣ. ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹಿನ್ನೆಲೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಸುತ್ತಮುತ್ತಲ ಗ್ರಾಮ ಇದಾವೆ, 16 ಗ್ರಾಮ ಇದೆ. ನವಿಲಹಳ್ಳಿ ಸೇರಿದಂತೆ ಸಾಕಷ್ಟು ಗ್ರಾಮಗಳಿದೆ. ಆ ಗ್ರಾಮದಲ್ಲಿ ಇಲ್ಲಿಂದ ಸುಮಾರು 25-30 ಜನ ಅಲ್ಲಿಗೆ ಕೆಲಸಕ್ಕೆ ಹೋಗಿದ್ದಾರೆ. ಅದರಲ್ಲಿ ಸಬಾಸ್ಟಿನ್ ಅಂತ ನಮ್ಮೊಂದಿಗೆ ಅವರ ಎಂಟಿನೂ ಕೂಡ ಅಲ್ಲಿದ್ದಾರೆ. ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಎಷ್ಟು ವರ್ಷದಿಂದ ಮೇಡಮ್ ಅಲ್ಲಿ ಕೆಲಸ ಮಾಡ್ತಾರೆ ಸುಜಾತ ಮೇಡಮ್? ನಮ್ಮ ಮಿಸ್ಸಸ್ ಅಲ್ಲಿಂದ ಒಂದು 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಇಸ್ರಾಯೇಲ್ ಮತ್ತೆ ಇರಾನ್ ಇಂದ ಯುದ್ಧ ಹೆಚ್ಚಾಗುವ ಸಂಭವ ಇದೆ. ಆ ರೀತಿ ಏನಾದ್ರು ಜಾಸ್ತಿ ಆದ್ರೆ ಈಗ ನಾವು ಮಿಸ್ಸಸ್ಗೆ ಫೋನ್ ಮಾಡಿ ಕೇಳಿದ್ವಿ, ಇಲ್ಲ ಏನು ಗಾಬರಿ ಪಡಬೇಡಿ, ನಾವೆಲ್ಲ ಸೇಫ್ ಆಗಿದ್ವಿ, ಚೆನ್ನಾಗಿದ್ವಿ ಅಂತ ಡೈಲಿ ಮಾತಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಏನಾದರೂ ಜಾಸ್ತಿ ಆದರೆ ನಮ್ಮ ಕಡೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಜಾಸ್ತಿ ಯುದ್ಧ ಅಂತ ಮಿತಿಮೀರಿದ್ರೆ ಅವರೆಲ್ಲನೂ ಕರ್ಸ ಏರ್ಪಾಡು ಸರ್ಕಾರ ಮಾಡಬೇಕಾಗುತ್ತೆ. ಯಾಕೆಂತ ಅಂತಂದರೆ ಎಲ್ಲರೂ ದುಡಿಯೋಕ್ಕೆ ಅಂತ ಅಲ್ಪ ಸ್ವಲ್ಪ ದುಡ್ದು ಏನಾದರೂ ಮಾಡೋಣ ಅಂತ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಈಗ ಯುದ್ಧ ಬೇರೆ ಸ್ಟಾರ್ಟ್ ಆಗಿದೆ. ಯುದ್ಧ ಇನ್ನೂ 2 ಕಂಟ್ರಿ ಒಪ್ಪಂದ ಮುಖಾಂತರ ಸ್ಟಾಪ್ ಆದರೆ ಒಳ್ಳೇದು. ಇನ್ನು ಇದು ಹೆಚ್ಚಾಗಿ ಮಿತಿಮೀರಿದ್ರೆ ಅಂತ ಒಂದು ಸಂದರ್ಭ ಬಂದ್ರೆ ಅವರು ಸಹ ಅಲ್ಲಿದ್ದು ಇಂಡಿಯನ್ ಎಂಬಸಿ ಇದೆ, ಅಲ್ಲಿಗೆ ಹೋಗಿ ಮನವಿ ಮಾಡ್ಕೊಂತಾರೆ. ಅದು ಅಂದ್ರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಸರ್? ಅಲ್ಲಿಂದ ಒಂದು 12 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ದಾರೆ? ಇದು ಹೋಮ್ ನರ್ಸ್ ಆಗಿ, ಕೇರ್ ಟೇಕರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ನಿಮ್ಮಲ್ಲಿ ನಾವು ಕೇಳ್ಕೊಳ್ಬೇಕು ಏನಂತ ಅಂದ್ರೆ, ಇದು ಯುದ್ಧ ಮಿತಿಮೀರಿದ್ರೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮವರನ್ನ ಸೇಫ್ಟಿಯಾಗಿ ಕರ್ಕೊಬರೋ ವ್ಯವಸ್ಥೆ ಮಾಡ್ಬೇಕಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಹೊಸಕೋಟೆ ಹೋಬಳಿ ಸುತ್ತಮುತ್ತಲು ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಜನ ಹೋಗಿದ್ದಾರೆ ನಿಮ್ ಗಮನಕ್ಕೆ ಬಂದಂಗೆ? ಸರ್ ನಮ್ದು ಒಂದು ನವಿನಹಳ್ಳಿ, ಮಠದಕೊಪ್ಲು, ಆರಹಳ್ಳಿ, ದಿನಕೊಪ್ಲು ಮತ್ತೆ ಚರ್ಚು, ಈಗ ಸುತ್ತಮುತ್ತಲಿಂದ ಒಂದು 25 ಮಂದಿ, ಹೊರಗಡೆಯಿಂದ ಎಲ್ಲ 25 ಮಂದಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅವರೆಲ್ಲರೂ ಪ್ರತಿನಿತ್ಯ ಸಂಪರ್ಕದಲ್ಲಿ ಅವ್ರವ್ರ ಮನೆಯವ್ರ ಸಂಪರ್ಕದಲ್ಲಿ ಇರ್ತಾರೆ. ಎಲ್ಲ ಸೇಫ್ಟಿ ಆಗಿದಾರ? ಅವ್ರವ್ರ ಮನೆಯಲ್ಲಿ ಅವ್ರವ್ರು ಎವ್ರಿಡೇ ಫೋನ್ ಮಾಡ್ತಾ ಇರ್ತಾರೆ. ಎಲ್ಲ ಸೇಫ್ಟಿ ಆಗಿದ್ದಾರೆ, ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾವೆಲ್ಲ ಚೆನ್ನಾಗಿದ್ವಿ ಅಂತ ಹೇಳ್ತೇವೆ. ಅವ್ರೆ ಸದ್ಯಕ್ಕೆ ಅಂಥದ್ದೇನು ಇಲ್ಲ, ಹೇಳ್ತಾ ಇರ್ತಲ್ಲ, ಗಾಬರಿ ಪಡಬೇಡಿ, ನಾವು ಚೆನ್ನಾಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಮನೆಯವ್ರಿಗೂ ಫೋನ್ ಮಾಡಿದ್ರ ನೀವು? ಡೈಲಿ ಫೋನ್ ಮಾಡ್ತಾ ಇರ್ತೀವಿ, ಡೈಲಿ 3-4 ಸರಿ ಫೋನ್ ಮಾಡ್ತಾ ಇರ್ತೀನಿ. ಎಲ್ಲ ಖುಷಿಯಾಗಿದ್ದಾರೆ, ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾವು ಚೆನ್ನಾಗಿದ್ವಿ ಅಂತ ಹೇಳ್ತೇವೆ. ಆ ರೀತಿ ಏನಾದ್ರೂ ಸರ್ಕಾರ ನಮಗೆ ಒಳ್ಳೆ ಕೇರ್ ತಗೋತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ನಾವು ನಿಮ್ಮಲ್ಲಿ ಕೇಳ್ಕೊಳ್ಬೇಕಾದ್ರೆ ಏನು ಮಿತಿಮೀರಿದ್ರೆ ಆ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ವ್ಯವಸ್ಥೆ ಮಾಡಿ ಕರೆತರಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸಬಾಸ್ಟಿನ್ ಅವರು ಹೇಳೋ ಪ್ರಕಾರ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಸುಮಾರು ನಮ್ಮ ಗ್ರಾಮದಿಂದ ಸುತ್ತಮುತ್ತ ಗ್ರಾಮದಿಂದ ಸುಮಾರು 25-30 ಜನ ಇಸ್ರೇಲ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಎಲ್ಲರೂ ಕೂಡ ಸೇಫ್ಟಿ ಆಗಿದ್ದಾರೆ, ಸೇಫ್ ಆಗಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅಕಸ್ಮಾತ್ ಏನಾದ್ರು ಯುದ್ಧದ ಪರಿಸ್ಥಿತಿ ಮಿತಿ ಮೀರಿದಾಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತೀವಿ, ನಮ್ಮವ್ರನ್ನೆಲ್ಲ
ಅಂದ್ರೆ ಸುರಕ್ಷಿತವಾಗಿ ಇಲ್ಲಿ ಕರ್ಕೊಂಡ್ಬರ್ಬೇಕು ಅನ್ನೋ ಮನವಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಆಲೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.